ಎಲ್ರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಮೊದಲೇದಾಗಿ ಎಲ್ರಿಗೂ ಶುಭೋದಯ ಅಂತ ಹೇಳ್ತಾ ಇವತ್ತು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂಡ್ ಡೆಲ್ಲಿ ಕ್ಯಾಪಿಟಲ್ಸ್ ನಡುವೆ WPL ನ ಫೈನಲ್ ಆಗ್ತಿರುವಂತದ್ದು. ಒನ್ ಆಫ್ ದ ಎಕ್ಸ್ಟ್ರಾರ್ಡಿನರಿ ನಮ್ಮ RCB ಸತತವಾಗಿ ಇವಾಗ ಎರಡನೇ ಬಾರಿ ಚಾಂಪಿಯನ್ ಆಗ್ಲಿಕ್ಕೆ ಫ್ರಾಂಚೈಸಿ ಅನ್ನುವಂತ RCB ಅನ್ನುವಂತ ಬ್ರ್ಯಾಂಡ್ ನೇಮ್ ಇವಾಗ ಚಾಂಪಿಯನ್ ಆಗ್ಲಿಕ್ಕೆ ಹೊರಟಿರುವಂತದ್ದು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಅಂಡ್ ವುಮೆನ್ಸ್ ಅಲ್ಲಿ ಅಂತ ಒಂದು ಸೆಕೆಂಡ್ ಈ ಬಾರಿ ಫೈನಲ್ ಏರಿರುವಂತದ್ದು. ಫೈನಲ್ ನಲ್ಲಿ ಇದು ಡೆಲ್ಲಿ ಕ್ಯಾಪಿಟಲ್ಸ್ ಗೆ ಹೊಸ ವಿಷಯ ಅಲ್ಲ. ಯಾಕಪ್ಪ ಅಂತ ಹೇಳಿದ್ರೆ 4 ಬಾರಿ ಫೈನಲ್ ಬಂದ್ಕೊಂಡು ಮುಖನ ಬಾಡಿಸ್ಕೊಂಡು ಹೋಗಿರುವಂತ ಡೆಲ್ಲಿ ಕ್ಯಾಪಿಟಲ್ಸ್ ಇದು 4ನೇ ಬಾರಿ ಬಂದಿರುವಂತದ್ದು. ಇಲ್ಲಿ ಯಾವ ರೀತಿ ಆಗತ್ತೆ, 3 ಬಾರಿ ಬಂದ್ಕೊಂಡು ಹೋಗಿರುವಂತ ಇದು 4ನೇ ಬಾರಿ ಬಂದಿರುವಂತದ್ದು ಡೆಲ್ಲಿ ಕ್ಯಾಪಿಟಲ್ಸ್ ಗೆ. ಅದೇ ರೀತಿಯಾಗಿ ಇವತ್ತಿನ ಮ್ಯಾಚ್ ಡೇ ಪ್ರಿವ್ಯೂ ಅಂಡ್ ಪಿಚ್ ರಿಪೋರ್ಟ್ಸ್ ಅಂಡ್ ಟಾಸ್ ಎಷ್ಟು ಇಂಪಾರ್ಟೆಂಟ್ ಅಂಡ್ ಪ್ಲೇಯಿಂಗ್ ಲೆವೆನ್ ನಲ್ಲಿ ಯಾವ ರೀತಿ ಚೇಂಜಸ್ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಳ್ಳಿಕ್ಕೆ ವಿಡಿಯೋ ಮಾಡಿರುವಂತದ್ದು. ಅದಕ್ಕೂ ಮೊದಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ತಾ ಹೊಸಬ್ರ ಇದೆ ಚಾನಲ್ ಮುಂದೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾವು ಮಾಡುವಂತ ಹೇಳಿ ನಿಮಗೆ ಮೊದಲೇ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಇಷ್ಟೇ ಹೋಗೋದಾದ್ರೆ ಮೊದಲಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ನ ಅಂಡ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ಫೈನಲ್ ನ ಮ್ಯಾಚ್ ಇವತ್ತು ಶೆಡ್ಯೂಲ್ ಜಸ್ಟ್ 7:30 ಗೆ ಸ್ಟಾರ್ಟ್ ಆಗ್ತಿರುವಂತದ್ದು. 7:30 or 8 ಗಂಟೆ ಒಳಗೆ, ಯಾಕಪ್ಪ ಅಂತ ಹೇಳಿ ಫೈನಲ್ ಆಗಿರೋದು ಸ್ವಲ್ಪ ಪ್ರೋಗ್ರಾಮ್ಸ್ ಎಲ್ಲ ಇರುತ್ತೆ. ಅದೇ ರೀತಿ ಮೊದಲದಾಗಿ ಪಿಚ್ ರಿಪೋರ್ಟ್ಸ್ ಕಡೆ ಹೋಗೋದಾದ್ರೆ ಪಿಚ್ ಇಸ್ ಒನ್ ಆಫ್ ದ ಬೆಸ್ಟ್ ಚೇಸಿಂಗ್ ಈಸಿ ಹಾಕೊಂಡಿರುತ್ತೆ. ಯಾವ ರೀತಿ ಲಾಸ್ಟ್ ಮ್ಯಾಚ್ ಅಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಜಿಜಿ ಮೇಲೆ ಈಸಿಯಾಗಿ ಚೇಸ್ ಡೌನ್ ಮಾಡ್ರು, ಅದೇ ರೀತಿಯಾಗಿ ಸ್ಕೋರ್ಸ್ ಡಿಪೆಂಡೆಂಟ್ ಯಾವ ರೀತಿ ಇರುತ್ತೋ ಅದ್ರ ಮೇಲೆ ಆಟ ಆಡ್ಲಿಕ್ಕೆ ಆಗತ್ತೆ ಅನ್ನೋದು ಅಂತ 100% ಹೌದು. ಅಂಡ್ ಇಲ್ಲಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಯಾವ ರೀತಿ ಇಂಪ್ಯಾಕ್ಟ್ ನ ಮಾಡುತ್ತೆ ಅಂತ ಹೇಳಿಕ್ ಬರಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಲಾಂಗ್ ಗ್ಯಾಪ್ ಇಲ್ಲಿವರೆಗೂ ಕೂಡ ಫೈನಲ್ ಏನು ಫಸ್ಟ್ ಸ್ಲಾಟ್ ಅಲ್ಲಿ ಇರುತ್ತಲ್ಲ ಆ ಟೀಮ್ ಇನ್ನೂವರೆಗೂ ಕೂಡ ಗೆದ್ದಿಲ್ಲ WPL ನಲ್ಲಿ. ಆದ್ರೆ ಇದೇನಾದ್ರೂ ಚೇಂಜಸ್ ಮಾಡ್ಲಿಕ್ಕೆ ನಮ್ಮ RCB ಹೊರಡ್ಬೋದು. ನಮ್ಲಿಕ್ಕೆ ಬರಲ್ಲ ನಮ್ಮ RCB ಏನ್ ಮಾಡತ್ತೆ ಅಂತ. ಅಂಡ್ ಅದೇ ನೆಕ್ಸ್ಟ್ ಅಲ್ಲಿ ಹೋಗೋದಾದ್ರೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ ಟಾಸ್. ಟಾಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಯಾಕಪ್ಪ ಅಂತ ಹೇಳಿದ್ರೆ ಯಾರು ಟಾಸ್ ವಿನ್ ಆಗ್ತಾರೋ ಅವ್ರು ಚೇಸಿಂಗ್ ನ ಆಯ್ಕೆ ಮಾಡ್ಕೊಳ್ತಾರೆ. ಚೇಸಿಂಗ್ ಇಸ್ ದ ಬೆಸ್ಟ್ ಅಂಡ್ ಬೆಟರ್ ಆಪ್ಷನ್. ಜೆಮಿಮನ್ ಕೂಡ ಅದೇ ರೀತಿಯಾಗಿ ಮಾಡುತ್ತೆ. ಅಂಡ್ ಪಿಚ್ ರಿಪೋರ್ಟ್ಸ್ ಕೂಡ 170 180 ಅಂಡ್ 190 ತನಕ ಹೊಡೆದು ಕೂಡ ಡಿಫೆಂಡ್ ಮಾಡೋ ನಮ್ಮ ರಾಯಲ್ ಚಾಲೆಂಜರ್ಸ್ ಏನಾದ್ರು ಮಾಡ್ತಾರೆ ಅಂತ 100% ಡಿಫೆಂಡ್ ಮಾಡ್ಕೋತಾರೆ. ಡೆಲ್ಲಿ ಕ್ಯಾಪಿಟಲ್ಸ್ ಅಷ್ಟೊಂದು ಈಸಿ ಏನು ಫೈನಲಿಸ್ಟ್ ಟೀಮ್ ಅಂತ ಹೇಳಿ 100% ಅವ್ರಿಗೂ ಕೂಡ ಕಾನ್ಫಿಡೆನ್ಸ್ ಇರುತ್ತೆ ಅಂಡ್ ಅವರು ಕೂಡ ಸ್ಟ್ರಾಂಗ್ ಹಾಕೊಂಡು ಇರ್ತಾರೆ. ಆದ್ರೆ ಫೈನಲ್ ಮ್ಯಾಚ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ಗೊತ್ತಾಗಲ್ಲ. ಅಂಡ್ ಇವಾಗ ಪ್ಲೇಯಿಂಗ್ 11 ಕಡೆ ಬರೋದು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ಪ್ಲೇಯಿಂಗ್ 11 ಚೇಂಜಸ್ ಫಾರ್ ಲಾಸ್ಟ್ ಯಾವ ರೀತಿ ಪ್ಲೇಯಿಂಗ್ 11 ಇತ್ತು ಅದೇ ಪ್ಲೇಯಿಂಗ್ 11 ತೆಗೆದುಕೊಂಡು ಹೋಗ್ತಾರೆ. ಸ್ಮೃತಿ ಮಂದನ ಅಂಡ್ ಗ್ರಾಸ್ ಹ್ಯಾರಿಸ್ ಅವರು ಓಪನಿಂಗ್ ಮಾಡೋದಂತ 100% ಹೌದು. ನೆಕ್ಸ್ಟ್ ಅಲ್ಲಿ ಹೋಗೋದಾದ್ರು ಗ್ರೋನಿಯಾ ವಾಲ್ ಅವರು, ರಾಧಾ ಯಾದವ್ ಅವರು, ರಿಚಾ ಘೋಷ್, ನೆಡೆಲ್ ಡಿ ಕ್ಲರ್ಕ್ ಅವರು, ರೆಡ್ಡಿ ಸೈಲಿ, ಸತ್ಗರಿ, ಶ್ರೇಯಾಂಕ ಪಾಟೀಲ್, ಪೂಜಾ ವಸ್ತೇಕರ್, ಅದೇ ರೀತಿಯಾಗಿ ಲೋರ್ನಾ ಬೆಲ್ ಅವರಿಂದ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇರೋದಂತ ಹೌದು. ಒನ್ ಆಫ್ ದ ಕ್ಲಾಸಿಕಲ್ ಇನ್ ಸ್ವಿಂಗರ್ ಔಟ್ ಸ್ವಿಂಗರ್ ಎಲ್ಲವನ್ನ ಮಾಡುವಂತ ಬೌಲರ್. ಅಂಡ್ ನೆಕ್ಸ್ಟ್ ಎಲ್ಲ ಹೋಗೋದಾದ್ರೆ ಇಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಕಡೆ ಹೋಗೋದಾದ್ರೆ ಜೆಮಿ ಮರೋಡ್, ಕ್ರಿಸ್ ಶೆಫಲಿ ವರ್ಮಾ, ಲೋರ್ನಾ ಬೋಲ್ಕಟ್ಟ, ಮೆಸ್ಜಿನಾ ಕಫಾ, ನಿಕಿ ಪ್ರಸಾದ್, ಚಿನಿ ಹೆನ್ರಿ ಅಂಡ್ ಸ್ನೇಹ ರಾಣಾ, ಮಿನಿ ಲೀಸ್ನರ್ಲಿ ಅಂಡ್ ಶ್ರೀ ಚರಣಿ, ನಂದಿನಿ ಶರ್ಮಾ. ಇದ್ರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನೋ ನಮ್ ಕಡೆ ಯಾವ ರೀತಿ ಲೋರ್ನಾ ಬೆಲ್ ಅವರು ಇದ್ದಾರೋ ಅದೇ ರೀತಿಯಲ್ಲಿ ನಂದಿನಿ ಶರ್ಮಾ ಅಂಡ್ ಶ್ರೀ ಚರಣಿ ಅವರು ಒನ್ ಆಫ್ ದ ಮೋಸ್ಟ್ ಅಂಡ್ ಇಲ್ಲಿ ಎಕಾನಮಿಕಲ್ ಹಾಕೊಂಡಿರ್ತಾರೆ ಮೆರ್ಜಿನ ಕೆಪೆ ಅವರು ಅಂತಾನೆ ಹೇಳ್ಬೋದಾಗಿದೆ. ಎಕ್ಸಲೆಂಟ್ ಬೌಲಿಂಗ್ ಅಂಡ್ ಒನ್ ಆಫ್ ದ ಅಟ್ಯಾಕಿಂಗ್ ಬ್ಯಾಟಿಂಗ್ ಲೈನಪ್ ಇಟ್ಕೊಂಡು ಜೆಮಿಮಾ ಶೆಫಾಲಿ ಅಂಡ್ ಲೋರ್ನಾ ಬೋಲ್ಕಟ್, ಇಲ್ಲಿ ಕೆಪೆ ಅವರು ಅಂಡ್ ಲೀಸ್ನಾ ಲೀ, ಇವರು 5 ಜನ ಹಿಟ್ಟಿಂಗ್ ಅಬಿಲಿಟಿ. ಇವ್ರು 5 ಜನರನ್ನ ಬೇಗನೆ ಕಿತ್ತಾಕ್ಬಿಟ್ರಿ ಏನು ಅಲ್ಲ. ಲಾಸ್ಟ್ ಮ್ಯಾಚ್ ಅಲ್ಲಿ ನಾವು ಬೇಗನೆ ಕಿತ್ತಾಕಿದ್ದು, ಮತ್ತೊಂದು ಮ್ಯಾಚ್ ಅಲ್ಲಿ ಅವರೇ ನಮ್ಗೆ ಹೊಡೆದಿದ್ರು. ಆ ರೀತಿ ಎಕ್ಸಲೆಂಟ್ ಇರುವಂತದ್ದು ಡೆಲ್ಲಿ ಕ್ಯಾಪಿಟಲ್ಸ್ ನಡುವೆ ನೋಡ್ತಾ ಇರೋ ಮಟ್ಟಿಗೆ. ಅಂಡ್ ಇವತ್ತಿನ ಮ್ಯಾಚ್ ಕಡೆ ಬರೋದು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗೋದಂತ ಹೌದು. ಯಾಕಪ್ಪ ಅಂತ ಹೇಳಿದ್ರೆ ಆ ರೀತಿ ಸ್ಟ್ರಾಂಗೆಸ್ಟ್ ಡೆಲ್ಲಿ ಕ್ಯಾಪಿಟಲ್ಸ್ ನ ಇದ್ ಮಾಡ್ತಿರೋದ್ರಿಂದ ಸಾಮ್ನೆ ಒನ್ ಆಫ್ ದ ಟಫ್ ಟೀಮ್ ಇರುವಂತ ಡೆಲ್ಲಿ ಕ್ಯಾಪಿಟಲ್ಸ್. ಅದಕ್ಕೆ ನಮ್ಮ RCB ಕೂಡ ನೋಡ್ಕೊಂಡು ಆಟದ ಫೈನಲ್ ಗೇಮ್ ಆಗಿರೋದ್ರಿಂದ ಇವತ್ತು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ ಹೆಚ್ಚಿನದಾಗಿ ಮೂಮೆಂಟಮ್ ಏನಪ್ಪಾ ಅಂತ ಹೇಳಿದ್ರೆ ಟಾಸ್ ಯಾರು ಹೊಡಿತಾರೋ ಅವ್ರಿಗೆ ಹೆಚ್ಚಿನದಾಗಿ ಸಾಕಷ್ಟು ಒಲವು ಹೋಗುದಂತ ಹೌದು. ನಿಮ್ಗೆ ಅನ್ಸುತ್ತೆ ಇವತ್ತು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಈ ಬಾರಿ ಏನಾದ್ರು ಫ್ರಾಂಚೈಸಿ ಹಾಕೊಂಡು ಥರ್ಡ್ ಟೈಟಲ್ ನ ವಿನ್ನಿಂಗ್ ಆಗತ್ತೆ ಅಂಡ್ WPL ನಲ್ಲಿ ಸೆಕೆಂಡ್ ಟೈಟಲ್ ನ ವಿನ್ ಆಗ್ಲಿಕ್ಕೆ ನಮ್ಮ RCB ಮೋಸ್ಟ್ ಫೇವರೇಟ್ ಡೆಲ್ಲಿ ಕ್ಯಾಪಿಟಲ್ಸ್ ನ ವಿರುದ್ಧ ಅಂತ ನನ್ನ ಪ್ರಕಾರ. ನಿಮ್ಗೆ ಅನ್ಸುತ್ತೆ ನನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇಷ್ಟು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂಡ್ ಡೆಲ್ಲಿ ಕ್ಯಾಪಿಟಲ್ಸ್ ನ ಮ್ಯಾಚ್ ರಿವ್ಯೂ ಅಂಡ್ ಪಿಚ್ ರಿಪೋರ್ಟ್ಸ್ ಅಂಡ್ ಪ್ಲೇಯಿಂಗ್ 11 ನ ಲಾಸ್ಟ್ ಅನಾಲಿಸಿಸ್ ಆಯ್ತು. ನಿಮ್ಗೆ ವಿಡಿಯೋ ಇಷ್ಟ ಲೈಕ್ ಕಾಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ಕ್ರಿಕೆಟ್ ಅಂಡ್ IPL ಇನ್ಫಾರ್ಮೇಶನ್ ಗೋಸ್ಕರ ಚಾನಲ್ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.